ಇನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮನವೊಲಿಸಬೇಕು. ಸರ್ಕಾರ ಕೇವಲ ಕಾಟಾಚಾರಕ್ಕೆ ಹೇಳಿಕೆಗಳನ್ನು ಕೊಡಬಾರದು. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ. ತಮಿಳುನಾಡು ಸಿಎಂ ಭೇಟಿಗೆ ಮನಸ್ಸು ಮಾಡಿದ್ದಾರೆ. ಆದರೆ ಅದು ಎಷ್ಟು ಫಲಪ್ರದ ಆಗುತ್ತೋ ನೋಡಬೇಕು, ಗೊತ್ತಿಲ್ಲ. ನಮ್ಮ ರೈತರಿಗೆ ಯಾವುದೇ ತೊಂದರೆ ಆಗಬಾರದು ಅಂತ ಆಗ್ರಹಿಸಿದ್ದಾರೆ. ಕರ್ನಾಟಕದಲ್ಲಿ ಭೀಕರ ಬರಗಾಲ ಇದೆ. ಸಾಕಷ್ಟು ರೈತರು ಮತ್ತು ಸಾರ್ವಜನಿಕರು ಭಾಳ ಆತಂಕದಲ್ಲಿದ್ದಾರೆ. ಯಾಕಂದರೆ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಬರೀ ಕೇವಲ ಕುಡಿ ನೀರಿಗೆ ಅಷ್ಟೇ ಉಪಯೋಗ ಮಾಡಿರ್ತಾರೆ. ಇಂಥ ಭೀಕರ ಬರಗಾಲದಲ್ಲಿ ಕರ್ನಾಟಕ ಸರ್ಕಾರ ಇದನ್ನು ಗಂಭೀರವಾಗಿ ತಗೊಂಡು ಕೇಂದ್ರ ಸರ್ಕಾರಕ್ಕೆ ಮನವೊಲಿಸಿ ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯದ ಪರಿಸ್ಥಿತಿ ಇವತ್ತೇನಿದೆ, ಏನು ನಾವು ನಿರೀಕ್ಷೆ ಮಾಡಿದ ಮಳೆ ಎಟ್ಟಾಗಿದೆ, ಎಲ್ಲದರ ಬಗ್ಗೆ ಅಧ್ಯಯನ ಮಾಡಿ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದು ಬಿಟ್ಟು ಕೇವಲ ರಾಜಕೀಯ ಕಾಟಾಚಾರಕ್ಕೆ ಹೇಳಿಕೆಗಳನ್ನು ಕೊಡೋದು, ರಾತ್ರೋರಾತ್ರಿ ನೀರು ಬಿಡೋದು, ಇದು ಮೊದಲೇ ಇರೋದು ಒಂದು ಕೆಟ್ಟ ಚಾಳಿ ಕರ್ನಾಟಕದಲ್ಲಿ ಆಗಿದೆ. ಅದಕ್ಕೆ ಕರ್ನಾಟಕದ ಬರಗಾಲದ ಪರಿಸ್ಥಿತಿಯನ್ನು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಈ ಒಂದು ವಿಚಾರದಲ್ಲಿ ಸುಪ್ರೀಂ ಕೋರ್ಟಿಗೆ ಮನವರಿಕೆ ಮಾಡುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು. ರೈತರ ಹಿತ ಕಾಪಾಡಬೇಕಾಗಿದ್ದರೆ